ಅಲ್ಲ ನಿಜ ಹೇಳ, ಏನು ನಿಮ್ಮ ಅಣ್ಣ ಅದಕ್ಕೆಮ್ಮ ಜಗಳನ ಮಾಡ್ಕೊಂಡಾರ? 3 ದಿನ ಆಗಕ್ಕೆ ಬಂತ ಅವ್ರು ಇಲ್ಲಿದ್ದು. ಏನು ಫೋನ್ ಇಲ್ಲ ಏನಿಲ್ಲ. ಆಮೇಲೆ ನಿಮ್ಮ ಅಣ್ಣ ಯಾವಾಗಲೂ ಒಂಥರ ಕುಂತಿರ್ತಾನ, ಆಫೀಸ್ಗೂ ಹೋಗಾಕತ್ತಿಲ್ಲ. ಏನು ಪ್ರಾಬ್ಲಮ್ಮ? ಆಮೇಲೆ ಇನ್ನೊಂದು ಮಾತು, ನನಗೆ ಯಾಕೋ ನಿಮ್ಮ ತಾಯಿ ನಿಮ್ಮ ಅಣ್ಣನ ನನಗೇನು ಪ್ರಾಬ್ಲಮ್ ಇಲ್ಲ, ಆದರೆ ನಿಮ್ಮ ತಾಯಿ ಇಲ್ಲಿರೋದು ನನಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಅವ್ರು ನಡ್ಕೊಳ್ಳೋ ರೀತಿನ ನಂಗೆ ಇಷ್ಟ ಆಗಂಗಿಲ್ಲ. ನನ್ನ ಮಗಳ ಜೊತೆಗೆ ಭಾಳ ಹಾರ್ಷಾಗಿ ನಡ್ಕೊತಾರೆ. ಇವತ್ತು ಬೆಳಗ್ಗೆ ಸ್ನಾನ ಮಾಡಿಸೋವಾಗ ಏನಾಯ್ತು, ನಾನು ನೋಡಿಲ್ಲ ಅಂತ ತಿಳ್ಕೊಂಡಾರ ನಿಮ್ಮವ್ವಾರು. ನಾನು ನೋಡಿದೆ. ಹೌದ್ರಿ, ಏನಾಯ್ತು? ಏನಾತಂತ ಕೇಳ್ತಿಯಲ್ಲ, ಆ ಹುಡುಗಿ ಬಿಸಿನೀರು ಬಿದ್ದಿದ್ದು ಜಗ್ಗಷ್ಟು. ತಣ್ಣೀರು ಹಾಕೋಕ್ಕೋಸ್ಕರ ಅದು ಗೊತ್ತಾಗೋಲ್ತು. ವಾಪಸ್ ಅದನ್ನು ಅವ ಅಂತ ನೀನು ಕರೀತು. ನೀನು ಮೇ ಬಿ ಅಡುಗೆ ಮನೆಗೆ ಏನೋ ಮಾಡತ್ತಿದ್ದೆ, ಏನೋ ವಸ್ತ್ರಕ್ಕೆ ಕರಿತೋ ಏನೋ ಗೊತ್ತಿಲ್ಲ ನಂಗೆ. ಒಟ್ಟು ಅದಕ್ಕೆ ಎದಕ್ಕೆ ಕುದಾಕತ್ತಿ ಬರ್ತಾಳೆ ತಡಿ. ಏನು ನಿಂದು ಒಬ್ಬಕ್ಕಿಂತ ಚಾಕ್ರಿ ಮಾಡೋದನ್ನ? ಆಕೆ ಏನು ಮಾಡಕ್ಕೆ ಏನು ಹೊದಕ್ಕೆ ಹಾರೆ ಬದುಕಿಲ್ಲ ಅಂತ ತಿಳ್ಕೊಂಡು ಏನು ಅಂತೇಳಿ ಏನು ನನ್ನ ಮಗಳಂತ ತಿಳ್ಕೊಂಡೆ, ನಿನ್ನ ಮನೆ ಆಳ ಅಂತ ತಿಳ್ಕೊಂಡೆ. ಹಂಗೆ ಒಂದೇ ಸಮಯ ಕಾಡ್ತಿಲ್ಲ ಹುಡುಗಿಗೆ. ತಣ್ಣಗೆ ಹೋಗು ಜಳಕ ಮಾಡೋ ಒಳಗೆ ಅಂಥೇಳಿ ಬಾಯಿ ಬಂದಂಗೆ ಮಾತಾಡತ್ತಾರ. ಅದಕ್ಕೆ ನನಗೆ ಅವಾಗ ಸಿಟ್ಟು ನೆತ್ತಿಗೆ ಏರಿತ್ತು. ಹೋಗಿ ಇದು ಅಕ್ಕಿ ಮನಿನೇ, ನೀವು ಬಂದಿರೋದಿಲ್ಲ, ನೆಟ್ಟಿಗೆ ಇರೋದಾದ್ರೆ ಇರ್ರಿ, ಇಲ್ಲ ಹೋಗ್ರಿ ಅಂತ ಹೇಳ್ಬೇಕು ಅನ್ನೋಷ್ಟು ಸಿಟ್ಟು ಬಂದಿತ್ತು. ಭಾಳ ತಡ್ಕೊಂಡೇನಿ ನಾನು, ಭಾಳ ತಡ್ಕೊಂಡೀನಿ. ಅದು ಸಣ್ಣ ಹುಡುಗಿ, ಅದಕ್ಕೆ ತಿಳಿಯಂಗಿಲ್ಲ. ನೀನು ಹಂಗೆ ಮಾಡ್ತಿ ಅಂತ ನಾ ಹೇಳಂಗಿಲ್ಲ, ಪ್ರೀತಿಯಿಂದನೇ ನೋಡ್ಕೊಂತಿ. ಆದರೆ ನಿಮ್ಮ ತಾಯಿಯವ್ರು ಬಂದ್ರಂದ್ರೆ ಅವ್ರು ಆ ರೀತಿ ಮಾಡ್ತಾರೆ. ಆಮೇಲೆ ನೀನು ಅವ್ರು ಬಂದಾರಂತೇಳಿ ಹೆಚ್ಚಾಗಿ ಅಡುಗೆ ಮನೆಗೆ ಏನೇನೋ ಮಾಡೋದು, ವಾಪಸ್ ನಿಮ್ಮ ಅವ್ರ ಜೊತೆ ಮಾತಾಡ್ಕೊಂಡು ಕುಂದ್ರದು, ನಿಮ್ಮ ಅಣ್ಣನ ಜೊತೆ ಮಾತಾಡ್ಕೊಂಡು ಕುಂದ್ರದು. ನನ್ನ ಮಗಳಿಗೆ ಯಾರೂ ಇಲ್ಲ. ನಾನು ಇಡೀ ದಿನ ನನ್ನ ಕೆಲಸಕ್ಕೆ ನಾನು ಹೋಗಿರ್ತೀನಿ. ನಮ್ಮವ್ವ ಪಾಪ ಇರ್ತೈತಿ, ಅದು ನಮ್ಮವ್ಗೂ ಇತ್ತಿತ್ತ ಕಣ್ಣು ಭಾಳ ನೋವಾಗಿ ಆಪ್ರೇಷನ್ ಮಾಡ್ಸ್ಕೊಂಬಂದೈತಿ. ಹಾಗಾಗಿ ಆಕೆಗೂ ಕಣ್ಣು ಬಿಡೋಕ್ಕಾಗಲ್ಲ, ಮಕ್ಕೊಂಡಿರ್ತಾಳೆ. ನಿನ್ನೂ ಅಷ್ಟೆ ನಮ್ಮವ್ವ ಅದು ಯಾವ್ದೇವಾದ ನಂಗೆ ಗೊತ್ತಿಲ್ಲ, ಅವು ಯಾವ್ಯಾವ ಧಾರಾವಾಹಿ ನೋಡ್ತಾಳಲ್ಲಕ್ಕೆ ಅದನ್ನು ಹಚ್ಕೊಂಡಾಳ. ನಿಮ್ಮ ತಾಯಿ ಬಂದು ರಿಮೋಟ್ ತೊಗೊಂಡು ಒಮ್ಮೆ ತಡ್ರಿ, ಯಾಕಾರ ಏನು ಕಾಣಲ್ಲ ಬಿಡಲ್ಲ, ಎದಕ್ಕೆ ಧಾರಾವಾಹಿ ಇದನ್ನು ನೋಡಾತೀರಿ, ಇದು ಬೇಡ ನಾನಾದ್ರು ನೋಡ್ತೀನಿ ತಡ್ರಿ, ಪಾಪ ನೀವು ನೋಡ್ಲಾರ್ದು ಸುಮ್ಮನೆ ಬರೀ ಕೇಳಿಸ್ಕೊಳತ್ತೀರಿ, ನಾನಾದ್ರೂ ನೋಡ್ತೇನೆ ಅಂತೇಳಿ ಬೇರೆ ಯಾವ್ದು ಚಾನಲ್ನ ಹಚ್ಕೊಂಡ್ರು. ನಮ್ಮ ತಾಯಿಗೆ ಎಷ್ಟು ಬೇಜಾರಾಗಿರಲ್ಲ. ಅವ್ರು ಒಂದು ಮಾತು ಆಡಲಿಲ್ಲ. ನಾನು ನೋಡಿ ಸುಮ್ಮನಾದೆ. ಇದು ಹಿಂಗೆ ಲಿಮಿಟ್ ಮೀರಾಕತ್ರ ನನ್ನ ಪೇಷನ್ಸ್ ಮೀರಿದ್ರೆ ನಾನೇ ನೇರವಾಗಿ ಹೇಳ್ಬೇಕಾಕತಿ. ಅದಕ್ಕೆ ನೀನೇ ನಿಮ್ಮ ತಾಯಿಗೆ ಹೇಳು, ಅವ್ರು ಇಲ್ಲಿರೋದು ನನಗೇನು ಇಷ್ಟ ಇಲ್ಲ, ಸಾಕು, ಅವ್ರ ಮನೆಗೆ ಅವ್ರು ಹೋಗಣ್ಣ. ಅಲ್ಲ, ಯಾಕೆ ಹೆಂಗೆ ಮಾತಾಡ್ತೀರಿ? ಮನೆ ಹುಡುಕ್ತಾ ಅದನ್ನ ಅಣ್ಣ, ಸಿಕ್ಕಿಲ್ಲಂತೆ. ಸಿಕ್ಕ ತಕ್ಷಣ ಹೋಗ್ತಾರೆ. ಇನ್ನೂ ಯಾವಾಗ ಸಿಗೋದು ಮನಿ? ಅಷ್ಟು ಸುಲಭನ ಬಾಡಿಗೆ ಮನೆ ಸಿಗೋದಂದ್ರೆ? ಹುಡುಕ್ಬೇಕು, ಕಷ್ಟಪಟ್ಟು ಹುಡುಕ್ಬೇಕು. ನನಗೆ ಯಾಕೆ ಆ ಹುಡುಗಿದೇ ತಪ್ಪು ಅಂತ ಅನ್ನಿಸ್ತಿಲ್ಲ. ಯಾಕಂದ್ರೆ ನೀನು ನಿಮ್ಮ ಅತ್ತಿಗೆ ಜೊತೆ ಫೋನ್ನೇ ಮಾತಾಡತ್ತಿದ್ದಿ. ನಿಮ್ಮ ಅಣ್ಣಗೆ ಅಷ್ಟೆಲ್ಲ ಮಾತಾಡ್ಯಾರ, ನಿಮ್ಮ ಅಣ್ಣಗೆ ಬಾಯಿಗೆ ಬಂದಂಗೆ ಅಂದಾರ, ರೊಕ್ಕದ ಸೊಕ್ಕ ಭಾಳ ಐತಿ ಅನ್ನೋದಾದ್ರೆ ನೀನು ಯಾಕೆ ನಿಮ್ಮ ಅಣ್ಣನ ಜೊತೆಗೆ ನಿಮ್ಮ ಅತ್ತಿಗೆ ಜೊತೆಗೆ ಮಾತಾಡಕತ್ತಿದ್ದಿ? ಓಹ್ ಅದಾ? ಮೀನಾಕ್ಷಿ ನಿಜ ಹೇಳು, ನನಗೆ ಯಾಕೆ ಅವು ಅನ್ನೋರು ತಪ್ಪು ಮಾಡ್ಯಾರ ಅಂತ ಅನ್ನಿಸ್ತಿಲ್ಲ. ನಿಮ್ಮ ಅವ್ವಂದೇ ಏನೋ ಇರ್ಬೇಕಿದ್ರ ಕಿತಾಪತಿ. ಕಿತಾಪತಿನೇ. ಅಂದರೆ ಅವ್ರವರೇ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಾರ್ರಿ. ನನಗೇನು ವಿಷಯ ಗೊತ್ತಿಲ್ಲ ಅಂತ ತಿಳ್ಕೊಂಡಿ ನೀನು? ಎಲ್ಲ ಗೊತ್ತು ನನಗೆ. ಬರೀ ಯಾವಾಗ ನೋಡಿದ್ರೆ ಸೊಸಿ ಚಾಡ ಆಡ್ಕೊಳ್ಳೋದು, ಸೊಸಿ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು. ನನಗಷ್ಟೇ ಅಲ್ಲ, ನಮ್ಮ ತಾಯಿಗೂ ಗೊತ್ತಾಗೈತಿ. ಹೌದಾ? ಏನು ಗೊತ್ತದ? ನೀನು ಅನುಗೆ ಫೋನ್ ಮಾಡಿ ಹೇಳ್ತಾ ಇದ್ಯಲ್ಲ, ಹಂಗಾತು ಹಿಂಗಾತು ಏನೇನಾತು, ಅದಕ್ಕೆ ನಿಮ್ಮ ಅತ್ತಿಗೆಮ್ಮ ಬೇಜಾರಾಗಬೇಡ್ರಿ, ನಮ್ಮಣ್ಣ ಮಾಡಿದ ತಪ್ಪು, ಆಫೀಸ್ನಾಗ ಈ ರೀತಿ ಮಾಡಬಾರ್ದಾಗಿತ್ತು ಅವನು, ಅದಕ್ಕೆ ಅತ್ತಿಗೆಮ್ಮ ನೀವು ಹಿಂಗೆ ಮಾಡಕತ್ತೀರಿ, ಆಯಿತು ಬೇಜಾರು ಮಾಡ್ಕೋಬೇಡ್ರಿ, ನಮ್ಮ ಒಂದು ತಪ್ಪ, ವಾಪಸ್ ಇಲ್ಲಿ ಅವರ ನಿಮ್ಮ ಬಗ್ಗೆನೂ ಚಾಡ ಮಾತಾಡಕತ್ತಾರ ಅಂತ ಹೇಳತ್ತಿದ್ದಿಲ್ಲ. ನಾನು ಎಲ್ಲ ಕೇಳಿಸ್ಕೊಂಡೇನಿ. ನಮ್ಮವ್ವ ನಾನು ಮಾತಾಡಿದ್ವಿ. ಹೌದಾ? ಹಂಗಾರೆ ನಿಮಗೆಲ್ಲ ಗೊತ್ತಾ? ಹೇಳಕ್ಕೆ ಹೆಂಗೆ ಮನ್ಸಕೈತ್ರಿ? ಅಣ್ಣ ಎಷ್ಟಾದರೂ ಅವ್ವ ಮರ್ಯಾದೆ, ಮಾನ ಮರ್ಯಾದೆ ಐತೇನ್ರಿ ನಿಮ್ಮ ಅಣ್ಣಗೆ? ಮಾನ ಮರ್ಯಾದೆ ಐತೆ? ಯಾರ ಸ್ವಂತ ಹೆಂಡತಿ, ಅದು ಮಾವನ ಆಫೀಸ್ನಾಗ ಚಂದಾಗಿ ನಿಯತ್ತಿ ನಾಯಿಗತ್ತೆ ದುಡ್ಕೊಂಡು ಮಾವಾರಿಗೆ ತಕ್ಕ ಮಗ ಆಗಿ ನಡ್ಕೊಂಡಿದ್ರೆ ಇಡೀ ಒಂದು ಆಫೀಸ್ನೇ ಇವ್ರ ಹೆಸರಿಗೆ ಬರೆದು ಕೊಡ್ತಿದ್ರು ಅವರು. ಅನು ಇಂಡಸ್ಟ್ರೀಸ್ ಅಂದ್ರೆ ಬಿಸ್ನೆಸ್, 5 ಆಫೀಸ್ ಅದಾವೆ, 5ರೊಳಗೆ ಒಂದು ಬರೆದು ಕೊಡ್ತಿದ್ದಿಲ್ಲ ಇವರಿಗೆ. ಮಗಳಿಗೆ ಅಷ್ಟು ಮನಿ ಕಟ್ಟಿಸ್ಕೊಟ್ಟು ಅಷ್ಟೆಲ್ಲ ಒಳ್ಳೇದು ಮಾಡಿರ ಅಪ್ಪ ಇದೊಂದು ಕೊಡ್ತಿದ್ದಿಲ್ಲನ? ನಂಬಿಕೆ ಕೆಡಿಸ್ಕೊಂಡ್ಬಿಟ್ನಲ್ಲ ನಿಮ್ಮಣ್ಣ. ಏನು ಮಾಡಲಿ ಹೇಳಪ್ಪ? ನಾನೇನಾರು ಹೇಳಿದ್ರೆ ಅವ್ರು ಬದ್ಲಿ ಹಾಕಾರ? ನನಗೆ ಯಾಕೆ ನಿಮ್ಮಣ್ಣ ಪಶ್ಚಾತ್ತಾಪ ಈಗ ಪಡ್ತಾ ಇರ್ಬೋದು, ಆದ್ರೆ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ತಾಯಿ ಮಾತು ಕೇಳಿ ನಿಮ್ಮ ಅಣ್ಣ ಅರ್ಧ ಹಾಳಾಗಿರೋದು. ಆದಷ್ಟು ನಿಮ್ಮ ತಾಯಿಗೆ ಈ ಥರ ಮನೆ ಒಳಗೆ ಒಂದು ತಂದಾಕ ಬುದ್ಧಿ, ಒಬ್ರಿಗೊಂಥರ ನೋಡೋದು, ಮನಸ್ಸುಗಳನ್ನ ಒಡಿಯೋದು ಕಡಿಮೆ ಮಾಡಂತ ಹೇಳಿ ಅಂದ್ರೆ ನೋಡು, ನಾನೊಂದು ಸ್ವಲ್ಪ ತನ ಹೊರಗೆ ಕುಂದಿರ್ತೀನಿ. ಯಾರಿಗಂತ ಹೇಳಲಿ ನಾನು? ಇವ್ರಿಗೆ ಹೇಳಿದ್ರೆ ಇವ್ರಿಗೆ ಸಿಟ್ಟು, ಆಕಿಗೆ ಹೇಳಿದ್ರೆ ಆಕಿ ತಿಳ್ಕೊಳ್ಳೋದೇ ಇಲ್ಲ ಹೆಣ್ಮಗಳು. ಸಾಕಾಗೋಗೈತೆ ತಗ. ಇಲ್ಲಿ ನಿಂತಿಯೇನ? ಏನು ಮಾಡಕತ್ತಿದ್ದಿ? ಏನು ಮಾಡ್ಬೇಕು? ನಿಂದೊಂದು ಕತಿಯ ತಗ. ಎದಕ್ಕೆ ಏನು ಬೇಕಾಗೈತಿ? ಎದಕ್ಕೆ ಹೋದ್ರಾಕತ್ತಿ? ಸಿಟ್ಟು ಯಾಕೆ ಮಾಡ್ಕೊಂತೀಯೇ? ತಗ ನಿಮ್ಮ ಅತ್ತಿ ಕರೆಯಕತ್ತಾಳ ನೋಡು, ಅಲ್ಲೇ ಕೊನೆ ಮುಕ್ಕೊಂಡು. ನೀನು ಕೇಳವಲ್ತಾನೆ? ಇಲ್ಲ ಕೇಳಿಸಿಲ್ಲ. ಈಕೆ ಏನು ಬೇಕಂತ? ಅದೇನ ಗುಳಿಗೆ ಔಷಧಿ ಎಲ್ಲಿಟ್ಟಿಯವ ಅಂತ ಕೇಳಾಕತ್ತಿದ್ರು. ಓಹೋ, ಆದರೂ ಕುಂತಲ್ಲೇ ಎಲ್ಲ ಸೇವೆ ಮಾಡಿ ಕಲಿಸ್ಬಿಟ್ಟು ನೀನು. ಇಷ್ಟು ಲೂಸ್ ಬಿಟ್ಟಿರೋದಕ್ಕೆ ಮತ್ತೆ ಅವ್ರು ಹಂಗೆ ಮಾಡಕತ್ತಿರೋದು. ಆ ಹುಡುಗಿನೂ 20 ಸಲ ಅವ್ವ ಎಲ್ಲದಕ್ಕೂ ನಿನ್ನೆ ಕರಿತೈತಿ. ಒಂಚೂರು ನಿನ್ನ ಕೆಲಸ ನೀನೇ ಮಾಡ್ಕೊ ಅಂತೇಳಿ ಹೇಳೋಕ್ಕಾಗಲ್ಲನೆ?
ಆ ಹುಡುಗಿ ಕಲ್ಸಕ್ಕಾಗಂಗಿಲ್ಲನ ಏನು ಬಿಟ್ಟು ಬಿದ್ದಿ ನೋಡಿ ಎಲ್ಲದಕ್ಕೂ. ಅವ ಬಾಯ್ ಮುಚ್ಚವ ಸಾಕು. ಯಾಕವ ಹಿಂಗೆ ಇನ್ನೊಬ್ರ ಮನ್ಸಿಗೆ ನೋವು ಮಾಡ್ತಿ? ಹೇಳಿ ಹೇಳಿ ಸಾಕಾಗೋದು ನಿನಗಂತರೂ ಹೊತ್ತಾಗ. ಅವ ಬೇಜಾರು ಮಾಡ್ಕೊಂಡ್ರು ಅಡ್ಡಿ ಇಲ್ಲ, ನನಗೆ ನನ್ನ ಮನೆಯೊಳಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತ್ತಾಗ. ನಾ ಹೇಳೋದಾದ್ರೆ ನೀನು ಒಂದು 4 ದಿನ ಈಗ ಇವತ್ತೊಂದು ದಿನ ಇರು, ನಾಳೆ ಆದಷ್ಟು ನೀವು ಇದು ಬೇರೆ ಸಂಸ್ಥೆಗೆ ಹೋಗ್ಬಿಡ್ತೀಯವ ನೀನು. ಹೌದು, ಹಾಂ, ಸಂಸ್ಥೆಗೆ ಹೋಗ್ಬಿಡು ಅಣ್ಣ, ನೀನು ಸಂಸ್ಥೆಗೆ ಹೋಗ್ರಿ. ಅದಾದರೆ ನಿನ್ನ ಗಂಡನ ಮನೆ ಅಲ್ಲಿ ಎಷ್ಟು ದಿನ ಇದ್ರೆ ನೀನು ಯಾರು ಕೇಳ್ತಾರ? 4 ದಿನ ಆರಾಮಾಗಿರ್ಬೋದು ನೀನು, ಹೋಗು. ಅಲ್ಲಲ್ಲೇ ಮನೆಗೆ ಬಂದು ತಾಯಿನ ಹೋಗಂತೀಯ, ಮತ್ತಿನ್ನೇನು ಮಾಡ್ಲವ ನಾನು? ಹಾಂ, ನೀನಾ ಸ್ವಲ್ಪ ಅನ್ಸರ್ಸ್ಕೊಳಂಗಿಲ್ಲ. ಆ ಹುಡುಗಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿ. ಈಗ ನೋಡ್ಬಾರ್ದ ನಮ್ಮ ಅತ್ತಿಗೆ ಹೆಂಗಂದಿ ನೀನು? ಅವ ನಾನು ಈ ಮನೆಯೊಳಗೆ ಆದಷ್ಟು ಹೊಂದ್ಕೊಂಡು ಹೊಂಟೇನೆ, ಎಷ್ಟಕ್ಕಿಂತ ಅಷ್ಟು ನನ್ನವ್ರು ಅನ್ಕೊಳಕತ್ತೇನೆ. ನನ್ನೂ ಹಾಳು ಮಾಡಿ ಕೈ ಬಿಡ್ತೀಯವ ನೀನು. ಏನು ನಿನ್ನ ಕಾಲರ ಬೀಳೇನಾತಾಗ? ಸುಮ್ಮನೆ ನೀರು ಮಾತಾಡಬೇಡ, ಅದಕ್ಕೆ ಹೇಳಕತ್ತೀನಿ. ಈಗ ಮಾತಾಡಬೇಡ ನನಗೆ. ಅವ ನೀ ಅಲ್ಲಿ ಹೋಗ್ಬರ್ತೀಯ? ಆಯ್ತವ ತಾಯಿ, ಆಯ್ತು. ಎಲ್ಲರೂ ತಾಯಿ ಮನೆ ಸಂಬಂಧ ಬಂದಿರಲಿ ಮನ್ಯಾಗ ಅಂತ ಆಸೆ ಪಡ್ತಾರೆ. ನಿನಗೆ ನಾ ಹೋಗೋದೇ ಬೇಕಾಗೈತಿ, ಅವರ ಹೆಚ್ಚಾಗ್ಯಾರ. ಆಯ್ತು ತಗೋ, ನಿಮ್ಮ ಅಣ್ಣ ಬರಲಿ, ಸಂಸ್ಥೆ ಕಡೆನ ಹೋಗ್ತೇನೆ ತಗ. ಅಯ್ಯಪ್ಪ ದೇವ್ರೆ, ಸಿಟ್ಟಾದರೂ ಪರವಾಗಿಲ್ಲ, ಒಂದು ಸಲ ಹೇಳೋದು ಒಳ್ಳೇದು. ಇಲ್ಲೇ ಇದ್ದೆಲ್ಲ ಮನಸ್ಸು ಹಾಳಾಗಿ ಇವತ್ತಿನವರೆಗೂ ನನ್ನ ಗಂಡ ಇವ್ರಿಗೇನು ಅಂದಿಲ್ಲ. ಅಕಸ್ಮಾತ್ ಸಿಟ್ಟು ತಡಿಲಾರ್ದೆ ಏನಾರು ಅಂದ್ಬಿಟ್ರೆ ಅಯ್ಯಪ್ಪ ದೇವ್ರೆ, ಹಳೆಯ ಅತ್ತಿ ಸಂಬಂಧ ಹಾಳಾಕೈತಿ. ನಮ್ಮ ಅಣ್ಣಗೂ ಅವ್ರಿಗೂ ಬೇಜಾರಾಕೈತಿ. ಬೇಡ ಬೇಡ, ಸಂಬಂಧ ಹಾಳಾಗೋದಕ್ಕಿಂತ ನಾನೇ ಕೆಟ್ಟಕ್ಕೆ ಆದರೂ ಪರವಾಗಿಲ್ಲ, ನಮ್ಮ ಅವ್ವನ್ನ ಅಲ್ಲಿಗೆ ಕಳಿಸ್ತೀನಿ. ಪಾರು, ಇತ್ತಿತ್ತಾಗ ಯಾಕೆ ನೀನು ನನ್ನ ಕಡೆ ಲಕ್ಷ್ಯ ಕೊಡೋದು ಕಡಿಮೆ ಮಾಡಿ? ಯಾಕೆ ಏನಪ್ಪ, ಯಾರಿಗೆ ಗೊತ್ತು? ನಾನಾರ ಹಗಲಿ ರಾತ್ರಿ ಯಾವಾಗಲೂ ನೀನು ಯೋಚನೆ ಒಳಗೆ ಇರ್ತೀನಿ. ನೀನಾರ ಇತ್ತಿತ್ತಾಗ ಯಾಕೆ ನನ್ನ ಕಡೆ ಲಕ್ಷ್ಯನ ಕೊಡಬಲ್ಲಿ? ಮೊದಲೆಲ್ಲ ಎಂತ ಚಂದಕ್ಕೆ ಮಾತಾಡ್ತಿದ್ದಿ, ಹೊರಗಿಂದ ಬರ್ತಿದ್ದಂಗೆ ಎಷ್ಟು ಜೀವ ಮಾಡ್ತಿದ್ದಿ. ಈಗ ಅಂತೂ ಗಂತ ಕೂತಿರ್ತೀವಿ ತಗೋ. ಯಾಕ ಹೊರಗೆಲ್ಲರೂ ಹೋಗ್ಬರನ್ನ ಇಬ್ರು? ಹೌದ್ರಿ, ಸಣ್ಣ ಮಕ್ಕಳು ಮಾತಾಡ್ದಂಗೆ. ಯಾಕೆ ಲಕ್ಷ್ಯ ಕೊಡಲ್ಲ? ಲಕ್ಷ್ಯ ಇಲ್ಲದಕ್ಕೆ ಲಕ್ಷ್ಯ ಇದ್ದಿದ್ದಕ್ಕೆ ಅಲ್ಲಿ ನಮ್ಮ ಅವ್ವನ ಮನೆಯಿಂದ ಇಲ್ಲಿಗೆ ಜೀವ ತಡಿಲಾರ್ದ ನನ್ನ ಗಂಡನ ನೋಡ್ಬೇಕು, ನನ್ನ ಗಂಡನ ಜೊತೆಗೆ ಇರಬೇಕು, ನನ್ನ ಗಂಡನ ಬಿಟ್ಟು ಇರೋಕ್ಕಾಗಲ್ಲ ಅಂತೇಳಿ ಓಡ್ ಬಂದಿದ್ದು. ಇಲ್ಲಾಂದ್ರೆ ಇನ್ನೂ ಅಲ್ಲೇ ಇರ್ತಿದ್ದೆ, ಗೊತ್ತನ? ಮತ್ತೆ ಹಂಗೆ ಅನ್ನಕ್ಕೆ ಒಂದು ಚೂರ ನನ್ನ ಮೇಲೆ ಪ್ರೀತಿ ಐತೇನೆ ನಿನಗೆ? ಪ್ರೀತಿ ಐತನ ಹೇಳಿ ನೀನು. ಅಯ್ಯೋ ದೇವ್ರೆ, ಪ್ರೀತಿ ಐತೆ ಪ್ರೀತಿ ಐತೆ, ಪ್ರೀತಿ ಇಲ್ಲಾರ್ದ ಇಷ್ಟಿರ್ತೇನೇನ್ರಿ ನಿಮ್ಮ ಜೊತೆಗೆ? ನಿಮ್ದೊಂದು ಕತ್ತಿ ಆಯ್ತಾಗ. ಹೋಗ್ಲಿ ಬಿಡು, ಒಂದು ಉಮ್ಮ ಕೊಡ, ಒಟ್ಟ ಕೊಡುವಲ್ಲಿ. ಸಾರಿ, ಸ್ವಲ್ಪ ಸುಮ್ಮನೆ ರೀ, ಕಾಲು ಬಿಡ್ರಿ. ಈಗ ಕಾಲು ಬಿಡ್ರಿ, ಅತ್ತೆಯವ್ರು ಬಂದ್ರಿ ಏನು ಅನ್ಕೋಬೇಕು? ಅದು ಅಲ್ಲದೆ ಹೆಂಡತಿ ಕಾಲು ಗಂಡ ಮುಟ್ಬಾರ್ದಂತ. ಹುಚ್ಚಿ, ನಿನಗೆ ಗೊತ್ತಿಲ್ಲ ಹೆಂಡತಿ ಕಾಲು ಯಾ ಗಂಡ ಮುಟ್ತಾನ ಅವನು ಶ್ರೀಮಂತಕ್ಕನಂತ, ಗೊತ್ತನ? ಅವ ಸುಖವಾಗಿರ್ತಾನಂತ, ಮನೆ ಒಳಗೆ ಜಗಳ ಇರಲ್ಲಂತ, ನೆಮ್ಮದಿ ಇರ್ತೈತಂತ, ಖುಷಿ ಇರ್ತೈತಂತ, ಗಂಡ ಹೆಂಡತಿ ನಡಕ, ಗೊತ್ತನ? ನಿಜವಾಗ್ಲೂ ಪ್ರೂವ್ ಆಗೈತಿ, ಸೈಂಟಿಫಿಕ್ ಆಗೋ ಆತು, ನಿಜವಾಗ್ಲೂ ಪ್ರೂವ್ ಐತಿ. ಒಗ್ರಿ, ನಮ್ಮ ಅಜ್ಜಿ ಹೇಳೈತಿ ಹೆಂಡತಿ ಕಾಲು ಗಂಡ ಮುಟ್ಬಾರ್ದಂತ, ಅದು ಅಶ್ರೇಯಸ್ ಅಂತೆ. ಅದೆಲ್ಲ ಸುಳ್ಳು. ಹಂಗಾರ ನಿಮ್ಮ ಅಜ್ಜಿ ಕಾಲು ನಿಮ್ಮ ಅಜ್ಜ ಮುಟ್ಟಿದ್ನ? ಮತ್ತು ಅವ್ರು ಯಾಕೆ ಬೇಗ ಟಿಕೆಟ್ ತೊಗೊಂಡ್ರು? ನಿಮ್ಮ ಅಜ್ಜಿ ಇನ್ನೂ ಆರಾಮೈತಿ? ಹಂಗೆ ಬರೋ ಪ್ರಶ್ನೆ ಅಲ್ಲದ. ಅದು ಏನು ಗೊತ್ತನ, ಅವಾಗಿನ ಮಂದಿ ಹಿಂಗೆಲ್ಲ ಇರ್ತಿದ್ದಿಲ್ಲ. ಆಮೇಲೆ ಹೆಂಡತಿ ಅಂದರೆ ಒಂಥರ ಬೇರೆ, ಕಾಲು ಸಹ ಮಾಡ್ಬೇಕು, ಕಾಲು ಹೆಂಡತಿ ಕಾಲು ಗಂಡು ಮುಟ್ಟೋ ದೂರ ಉಳಿತು. ಹೆಂಡತಿ ಥರನೇ ನೋಡ್ತಿದ್ದಿಲ್ಲ ಅವಾಗೆಲ್ಲ. ಅದು ಕಾಲ ಬರ್ಬರ್ತಾ ಬದ್ಲಿ ಆತ್ ಬಿಡ. ಈಗ ಹೆಂಗಂತಂದ್ರೆ, ಆಮೇಲೆ ಇನ್ನೊಂದು, ನಾನು ಮೊನ್ನೆ ಒಂದು ವಿಡಿಯೋ ನೋಡತ್ತಿದ್ದೆ, ಅದ್ರೊಳಗೆ ಹೇಳತ್ತಿದ್ರು, ಹೆಂಡತಿ ಕಾಲ್ನ ಅವಾಗೊಮ್ಮೆ ಇವಾಗೊಮ್ಮೆ ಗಂಡ ಹಿಚ್ಬೇಕಂತ. ಹಿಚ್ಕಿದ್ರೆ ಹೆಂಡತಿ ಖುಷಿಯಾಗಿರ್ತಾಳ, ಹೆಂಡತಿ ಮನಸ್ಸು ತುಂಬಿರ್ತೈತಿ, ಸಮಾಧಾನವಾಗಿರ್ತಾಳ, ಗಂಡನ ಮೇಲೆ ಪ್ರೀತಿ ಹೆಚ್ಚಾಕೈತಿ, ಗೊತ್ತನ? ಆಮೇಲೆ ಗಂಡ ಹೆಂಡತಿ ಅವಾಗೊಮ್ಮೆ ಇವಾಗೊಮ್ಮೆ ಒಂದ ತಾಟ್ನಾಗ ಊಟ ಮಾಡ್ಬೇಕಂತ. ಅಲ್ಲ, ನಾನು ನೀನು ಒಂದ ತಾಟ್ನಾಗ ಹೊಳ ಉಣ್ತೀವಿ ಬಿಡ. ಕೆಲವ್ರಂತರೂ ವಾರದಾಗ 4-5 ಸಲ ಒಂದ ತಾಟ್ನಾಗ ಉಣ್ತಾರ, ಕೆಲವ್ರು ಯಾವಾಗಾರ ಒಂದ್ಸಲ. ಇನ್ನು ಕೆಲವರು ಒಂದೇ ತಾಟ್ನಾಗ ಊಟನೇ ಮಾಡಲ್ಲ. ಒಂದ ತಾಟ್ನಾಗ ಊಟ ಮಾಡಿದ್ರೆ ಪ್ರೀತಿ ಹೆಚ್ಚಾಕೈತಿ, ಆತ್ಮೀಯತೆ ಬೆಳಿತೈತಿ, ಒಂದಕ್ಕೊಂದು ಮಾತು ಬೆಳಿತಾವು, ಗೊತ್ತನ? ಹಂಗ ಮಕ್ಕಳು ಬೆಳಿತಾವು. ಹ್ಞೂನ್ಲೇ, ಕರೇನ. ಹೆಂಡತಿ ಅಂದ್ರ ಲಕ್ಷ್ಮಿ ಇದ್ದಂಗ. ಮತ್ತೆ ಹೆಂಡತಿ ಕಾಲು ಹೊತ್ತಿಕಿನ್ ಸಮಾಧಾನವಾಗಿ ಖುಷಿಯಿಂದ ಪ್ರೀತಿಯಿಂದ ಕಂಡು ಆಕಿನ್ ಚಂದ ನೋಡ್ಕೊಂಡ್ರೆ ಲಕ್ಷ್ಮೀ ದೇವಿ ಒಲಿತಾಳ ಇಲ್ಲ, ಅಲ್ಲಿ ಗಂಡ ಶ್ರೀಮಂತ ಅಕ್ಕನಿಲ್ಲ. ಬಾ ಎಷ್ಟು ಮಾತಾಡ್ತೀರಿ ಅಂತ ನಾನು ನಿಮ್ಮ ಅನುಕೂಲಕ್ಕೆ ತಕ್ಕಂಗಲ್ಲ. ಈಗ ಬಿಡ್ರಿ. ಅದು ಅಲ್ಲದೆ ರೀ, ಅಲ್ಲಿ ಯಾನು ಬಂದಿಗಿಂದ್ರಿ ಏನು ಅನ್ಕೋಬೇಕು? ಅದು ಅಲ್ಲದೆ ಮಠಕ್ಕೆ ಹೋಗೋಣ ಅಂತ ಹೇಳಲ್ಲ, ನೀವು ಬಂದು ಮಾತಾಡ್ಕೊಂಡು ಕುಂತಿರಲ್ಲ, ತಯಾರಾಗ್ರಿ. ನಾನು ಕೇಳ್ಬೇಕಂತಿದ್ದೆ, ನೀನ ಕರ್ಸಿದ್ದಿ, ಚಲೋ ಆತು. ಇವತ್ತು ಮಠಕ್ಕೆ ಹೋಗ್ಬರೋಣ, ನಾಳೆ ಎಲ್ಲರೂ ಹೊರಗೆ ಊಟಕ್ಕೆ ಹೋಗ್ಬರನ್ಲೇ, ಇಲ್ಲ ಎಲ್ಲರೂ 1-2 ದಿನ ಹೋಗ್ಬರನ್ನ. ಏನ್ರಿ ಇದು ಹಿಂಗೆ ಕೇಳ್ತೀರಿ? ಅನು ಮನೆಯೊಳಗೆ ಹೆಂಗದಾಳ? ಆಕಿ ಮನ್ಸಿಗೆ ಎಷ್ಟು ಬೇಜಾರಾಗೈತೆ, ನಾವಿಬ್ರ ಹೋದ್ರೆ ನಿಮ್ದೊಂದು ಕತಿ. ಲೇ, ನಾವಿಬ್ರ ಅಲ್ಲ, ಅವನನ್ನು ಕರ್ಕೊಂಡು ಹೋಗೋಣ ಬೇಕಾರೆ. ಅವು ಬರ್ತಾಳಂದ್ರೆ ಸರಿ, ಅವ ಇಲ್ಲ ಅಂದ್ರೆ ಅಪ್ಪನ ಜೊತೆಗೆ ಇರ್ಬೇಕಲ್ಲ. ಅಪ್ಪ ಬೇಕಾರೆ ಅಪ್ಪನ ಜೊತೆಗೆ ಅವು ಇರಲಿ, ನಾನು ನೀನು ಅನು ಹುಡುಗಿ ಹೋಗಿ ಬರೋಣ. ಅನು ಅಕ್ಕನ ಮನ್ಸಿಗೂ ಯಾಕೋ ಭಾಳ ಬೇಜಾರಾದಂಗೆ ಐತಿ, ಹೋಗಿ ಬರೋಣ ತಗೋ ಆತ. ನಾನಿಬ್ಬರೇ ಹೋಗೋಣ ಅನ್ಕೊಂಡಿದ್ದೆ, ನೀ ಹೇಳೋದು ನಿಜ. ತಮ್ಮಾಗಿ ನಾ ವಿಚಾರ ಮಾಡ್ಬೇಕು, ಅಂಥದ್ದು ನೀ ವಿಚಾರ ಮಾಡತ್ತಿ. ಇರಲಿ, ನಂದು ತಪ್ಪೇ ಆಗಿದ್ದು. ಸರಿ, ಅನು ಕರಿ ಹಂಗಾರ ಹೋಗ್ಬರೋಣ ತಾತ. ನಾನೇ ಹೇಳ್ತೇನೆ ಬಿಡ ಅನು ಅಕ್ಕಾಗ. ಆದರೂ ಏನಾನ್ ಪಾರ್ವತಿ, ನೀ ಬಂದಿದ್ದಕ್ಕೆ ಅನು ಅಕ್ಕ ಎಷ್ಟೋ ಸಮಾಧಾನವಾಗದಾಳ. ರೀ,
ನಾನು ಧೈರ್ಯ ಹೇಳೋದು. ಅನು ಆಲ್ರೆಡಿ ಧೈರ್ಯವಾಗಿ ಅದಾಳ. ಆಕಿ ನಿರ್ಧಾರವಾಗಿ ಗಟ್ಟಿಯಾಗದಾಳ. ಆಕೆ ಯಾವಾಗಿದ್ರು ಸ್ವಾಭಿಮಾನದಿಂದ ಹೆಂಗಿರ್ಬೇಕು ಹಂಗೆ ಅದಾಳ. ಅನು ನೋಡಿ ಇನ್ನು ನಾ ಧೈರ್ಯ ತೊಗೋಬೇಕು ಗೊತ್ತನ. ಅನುಗೆ ನಾ ಧೈರ್ಯ ಹೇಳೋ ಯಾವ ಅವಶ್ಯಕತೆಯೂ ಇಲ್ಲ. ಅನು ಆಕೆಯೇ ಧೈರ್ಯ ತೊಗೊಂಡಾಳ. ಧೈರ್ಯ ತೊಗೊಂಡಿದ್ದಕ್ಕೆ ಆಕೆ ಇಷ್ಟು ಗಟ್ಟಿ ನಿರ್ಧಾರ ಮಾಡಿರೋದು. ಏನು ಅದು ಒಂದೇ ನಾ ಬಂದಿದ್ಮೇಲೆ ಒಂದು ಸ್ವಲ್ಪ ಫ್ರೆಂಡ್ ಅಂತೇಳಿ ಮನಸ್ಸು ಬಿಚ್ಚಿ ಮಾತಾಡೋಕೆ ನಾವು ಒಬ್ಬಕ್ಕೆ ಜೊತೆಯಾಗಿ ಅನ್ನೋದು ಬಿಟ್ಟರೆ ಧೈರ್ಯ ನಾನು ಏನೂ ಹೇಳಿಲ್ಲ. ಎಲ್ಲ ಆಕೆಯಾಗೆ ತೊಗೊಂಡಾಳ. ಅದು ಕರೆ ನಮ್ಮಕ್ಕ ಸ್ಟ್ರಾಂಗ್ ಅದ. ಆದರೂ ಗಂಡ ಇಂಥ ಮೋಸ ಮಾಡಿದ್ರೆ ಹೆಂಗೆ ತಡ್ಕೊಂಡ್ಲ ಏನೋ ಪಾಪ. ಆಕಿ ಮದ್ವೆ ಜೀವನದ ಬಗ್ಗೆ ಭಾಳ ದೊಡ್ಡ ಕನಸು ಕಂಡಿದ್ಲು. ಪಾಪ ಎಲ್ಲ ಹಾಳಾಗ್ಬಿಡ್ತಲ್ಲಿ. ಸ್ವಲ್ಪ ಗೊತ್ತೇ ಆಗಲಿಲ್ಲ ನಮ್ಮಕ್ಕ ಮೋಸ ಹೋಗ್ಬಿಟ್ಲು. ಈ ವಿಷಯದಾಗ ಮೋಸ ಹೋಗ್ಬಿಟ್ಲು. ಲೈಫ್ ಪಾರ್ಟ್ನರ್ನೇ ಚೂಸ್ ಮಾಡೋದ್ರೊಳಗೆ ಎಡೋಗ್ಬಿಟ್ಲು. ಏನು ಮಾಡೋದು ಹೇಳು. ಹೋಗ್ಲಿ ಬಿಡ್ರಿ, ಬೇಜಾರು ಮಾಡ್ಕೊಬೇಡ್ರಿ. ನೀವು ಹಿಂಗೆ ಮಾತಾಡಿದ್ರೆ ಅನ್ನೊಂದು ಮುಂದೆ ಆಕೆ ಮತ್ತೊಂಚೂರು ಬೇಜಾರಾಕೈತಿ. ಆದಷ್ಟು ಪಾಸಿಟಿವ್ ಸ್ಪೋರ್ಟಿವ್ ಆಗಿ ಮಾತಾಡ್ರಿ. ಏನು ಸರಿ ಹೋಗತ್ತಕ್ಕ ಬರ್ತಾರೆ ಸುಮ್ಮನಿರು ಅಂತೇಳಿ ಹೇಳ್ರಿ. ಸರಿ ಮಾತಾಡ್ಕೊಂತ ಇಲ್ಲೇ ಕುಂತೀವಲ್ರಿ. ಹೋಗ್ರಿ ಕ್ಯಾಶುವಲ್ ಡ್ರೆಸ್ ಹಾಕ್ಕೊಂಬರ್ರಿ. ನಾನು ರೆಡಿನೇ ಅದೇನೆ. ಅನು ಎಲ್ಲಿ ಕಾಯಕತ್ತಾಳ ಏನಲ್ಲಿ. ಪಾಪುನ ಅಮ್ಮ ನೋಡ್ಕೋತಾರಂತ. ನಾನು ನೀವು 3 ಮಂದಿ ಹೋಗಿ ಬರೋಣ. ಅಮ್ಮ ಒಲ್ರಂತ ಮನ್ಯಾಗಿರ್ತಾರಂತ. ಹೌದನ? ಬಾಟ್ಲಿ ಹಾಲು ಕುಡಿತೈತಲ್ಲ ಹೆಂಗಿದ್ರು. ಸರಿ ನಡಿ ಹಂಗಾರ. ಯಾಕಂದ್ರೆ ಅಲ್ಲಿ ಜಾತ್ರೆಯಾಗ ಪಾಪುನ ಎತ್ಕೊಂಡು ಆಕಿಗೂ ಅಡ್ಡಾಡಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಂಗಿಲ್ಲ. ಹೇಳ್ಬೇಕಂದ್ರೆ ಆಕಿ ಏನೋ ಇನ್ನೂ ಜಾತ್ರೆಗೂ ಬರಬಾರ್ದಂತೆ. ಮತ್ತು ಆಕಿಗೆ ಬೇಜಾರು ಭಾಳ ಆಗಿತ್ತಲ್ಲ, ಮನ್ಸಿಗೆ ಯಾಕೋ ನೋವಾಗದಲ್ಲ, ಅದಕ್ಕೆ ಕರ್ಕೊಂಡು ಹೊಂಟಿರೋದಷ್ಟೇ. 4 ತಿಂಗಳಾತಲ್ಲ. 3 ತಿಂಗಳ ಮಟ್ಟ ಏನಿರ್ತತನ ನಡೀತೈತಿ. ಎಷ್ಟೋ ಜನಕ್ಕೆ ಬಾಣೆತನ ಮಾಡೋರೇ ಇರಂಗಿಲ್ಲ ಗೊತ್ತನ. ನಮ್ಮೂರಾಗ ಒಬ್ಬಕ್ಕೆ ಲಕ್ಷ್ಮಕ್ಕ ಅಂತಿದ್ಲ. ಲಕ್ಷ್ಮಕ್ಕ ಅಂತೇಳಿ ಮತ್ತು ನಮ್ಮ ತಂಗಿ ಅಲ್ಲ, ಲಕ್ಷ್ಮಕ್ಕ ಅಂತೇಳಿ ಆಕಿಗೆ 7 ಮಕ್ಕಳು. ಆಕಿಗೆ ಅತ್ತಿ ಮಾವ ಯಾರೂ ಇಲ್ಲ. ಗಂಡ ಒಬ್ಬನ. ಮಕ್ಕಳು ವರ್ಷಕ್ಕೊಂದೊಂದು ಪ್ರೆಗ್ನೆಂಟ್ ನಿಂದಿರ್ತಿದ್ಲ. ಗಂಡಾಗ್ಲಿ ಅಂತ ಹಂಗೆ ಬಿಡ್ತಿದ್ಲಕ್ಕೆ. ಆಕಿ ಪಾಪುನ್ ಹಡಿದು ಡೆಲಿವರಿ ಆಗಿ ಆ KMCಯಿಂದ ತೋರಿಸ್ಕೊಂಡು ಮನೆಗೆ ಬಂದ್ಬಿಟ್ಲೆ. ಅವತ್ತೊಂದ ದಿನ ಮರನೇ ದಿನದಿಂದ ನೀರು ಹಿಡಿಯಕ್ಕೆ ಹೊರಗೆ ಬಂದೇ ಬಿಟ್ಲ. ಅಂಗಳ ಕಸ ಹೊಡಿದು ಕೆಲಸ ಮಾಡೋದು ಮತ್ತು ಕ್ಯಾಶುವಲ್ ಆಗಿ ದಿನ ಹೆಂಗಿರ್ತಿದ್ಲಲ್ಲ ಹಂಗೆ ಇರ್ತಿದ್ಲ ರೀ. ಯಾವುದು ಬಾಣೆತನ ಆಕಿ ಹಡ್ದಾಳ ಅನ್ನೋ ಹಂಗೆ ಇರ್ತಿದ್ದಿಲ್ಲ. ತೆಳ್ಳ ಕಟ್ಟಿಗಿದ್ದಂಗಿದ್ಲಕ್ಕಿ ಗೊತ್ತನ. ಹಂಗೂ ಎಷ್ಟೋ ಜನ ಜೀವನ ಮಾಡ್ತಾರೆ ಗೊತ್ತನ್ರಿ. ದೇಖ್ರೇಖೆ ಇಲ್ದಂಗೆ ಎದ್ದು ನಿಲ್ಲೋರು ಎಷ್ಟೋ ಮಂದಿ ಅದಾರ.